ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಜಗದಾಪುರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ, ಶನಿದೇವರು ಮತ್ತು ಸಿದ್ದಪ್ಪಾಜಿ ದೇವಸ್ಥಾನ ಇರುವಂತಹ ಪವರ್ಫುಲ್ ದೇವಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇದರ ಮಹಿಮೆ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಇಲ್ಲಿ ಎಂತೆಂಥ ಪವಾಡಗಳು ಕೂಡ ಆಗಿದೆ. ನಮ್ಮ ಕೈಲಿ ಆಗಲ್ಲ ಅನ್ನೋದು ಕೂಡ ಇಲ್ಲಿ ಆಗುತ್ತೆ. ಒಂದು ವರ ಕೇಳಿದ್ರೆ 3 ವರ ಕೊಡುವಂತಹ ಏಕೈಕ ಪುಣ್ಯ ಸ್ಥಳ ಜಗದಾಪುರ ಗ್ರಾಮ. ಇದು ಬ್ಯಾಡಹಳ್ಳಿ ಜಗದಾಪುರ ಮಧ್ಯದಲ್ಲಿರುವಂತಹ ದೇವಸ್ಥಾನಗಳು 3 ದೇವಸ್ಥಾನ ಒಂದೇ ಸ್ಥಳದಲ್ಲಿರುವಂತಹ ಪುಣ್ಯ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಇಲ್ಲಿ ಬಂದಂಥ ಭಕ್ತಾದಿಗಳು ನೀವೇನೇ ಕೇಳ್ಕೊಳ್ಳಿ, ಇಲ್ಲ ಅನ್ನೋ ಮಾತೇ ಇಲ್ಲ. ಅಂಥ ಪವರ್ಫುಲ್ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಬನ್ನಿ, ಇಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಅನ್ನೋದನ್ನು ತೋರಿಸ್ತೀನಿ. ಈಗ ಒಂದೊಂದು ಪ್ಲೇಸ್ಗಳಲ್ಲಿ ಒಂದೊಂದು ವೀಡಿಯೋ ಮಾಡ್ತಾ ಹೋಗ್ತೀನಿ, ನೀವು ನೋಡಿ. ಯಾಕೆಂದರೆ ಮೊದಲು ಆಲ್ರೆಡಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ನಿಮಗೊಂದು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ದೇವಸ್ಥಾನದ ಬಗ್ಗೆ. ಈಗ ಸಿದ್ದಪ್ಪಾಜಿ ದೇವಸ್ಥಾನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಶನಿದೇವರ ವೀಡಿಯೋ ಮಾಡ್ತೀನಿ. ಇವತ್ತು ಸಿದ್ದಪ್ಪಾಜಿ ದೇವಸ್ಥಾನದ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದೇ ಸ್ಥಳದಲ್ಲಿ 3 ದೇವರುಗಳುಳ್ಳಂತಹ ಪುಣ್ಯ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೀವೇನೇ ಬೇಡ್ಕೊಳ್ಳಿ, ನೀವೇನೇ ಹರಕೆ ಕಟ್ಕೊಳ್ಳಿ, ತುಂಬ ಪವರ್ಫುಲ್ಲಾಗಿ ನಡೆಯುವಂತಹ, ಹರಕೆಯ ಫಲಿಸುವಂತಹ, ನಿಮಗೆ ಲಭಿಸುವಂತಹ ಅಂಥ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಬಂದಿದ್ದೀನಿ. ಬನ್ನಿ, ಈಗ ಸಿದ್ದಪ್ಪಾಜಿನ ನೋಡೋಣ, ಆನಂತರ ಶನಿದೇವರನ್ನ ನೋಡೋಣ, ಆನಂತರ ಆಂಜನೇಯ ಸ್ವಾಮಿ ದೇವಸ್ಥಾನನ ನೋಡೋಣ. ಇದೇ ಆ ಸಿದ್ದಪ್ಪಾಜಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಗ್ರಹ ನೋಡಿದ್ರೆ ಮೈ ಜುಮ್ ಎನ್ನಿಸುವಂತಹ ವಿಗ್ರಹ ರೂಪದಲ್ಲಿ ಸಿದ್ದಪ್ಪಾಜಿಯವರು ನೆಲೆಸಿದ್ದಾರೆ. ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಒಳಗಡೆ ಈಗ ತೋರಿಸ್ತೀನಿ. ಈಗ ಕಡೆ ಕಾರ್ತಿಕೆಯ ರೂಪದಲ್ಲಿ ಇಲ್ಲಿ ವಿಜೃಂಭಣೆಯಾಗಿ ನೆರವೇರಿಸಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಶನಿದೇವರ ದೇವಸ್ಥಾನ. ಹಳೆ ದೇವಸ್ಥಾನ ಹೊಡೆದಾಕಿ ಈಗ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವಂತಹ ಶನಿದೇವರ ದೇವಸ್ಥಾನ ಪಕ್ಕದಲ್ಲೇ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಈಗ ಬನ್ನಿ, ಸಿದ್ದಪ್ಪಾಜಿಯವರ ದರ್ಶನ ಪಡೆದು ನಾವು ಕೂಡ ಧನ್ಯರಾಗೋಣ. ಬನ್ನಿ, ಈಗ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ತೀನಿ ನೋಡಿ. ದೂರದಿಂದ ಈ ಥರ ಕಾಣಿಸುತ್ತೆ. ಈಗ ಹೊಸದಾಗಿ ನಿರ್ಮಾಣವಾಗಿರುವಂಥ ಹಳೆ ದೇವಸ್ಥಾನವನ್ನೆಲ್ಲ ಡೆಮಾಲಿಷ್ ಮಾಡಿ ಈಗ ಹೊಸದಾಗಿ ನಿರ್ಮಾಣವಾಗಿರುವಂತಹ ಸಿದ್ದಪ್ಪಾಜಿ ದೇವಸ್ಥಾನ. ಆಗ ವಿಗ್ರಹ ಇದಿರಲಿಲ್ಲ, ಈಗ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ವಿಜೃಂಭಣೆಯಾಗಿ ಕಾಣುವಂತಹ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ, ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎಡಬದಿಯಲ್ಲಿ ಒಂದು ಬಸವ ಇದೆ. ಈಗ ರೀಸೆಂಟಾಗಿ 1 ವರ್ಷ ಆಗಿದೆ ಆ ಬಸವಿಗೆ. ಆ ಬಸವನ 1 ವರ್ಷ ಆಗಿ ಅದಕ್ಕೂ ಕೂಡ ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ತುಂಬ ಒಂಥರ ಹೇಳಕ್ಕೆ ಒಂಥರ ಅಸಾಧ್ಯ ಆಗೋ ಥರ ಬೆಳೀತಾ ಇದೆ ಈ ಬಸವಪ್ಪ ನೋಡಿ. ಇದು 1 ವರ್ಷದ ಬಸವಪ್ಪ. 1 ವರ್ಷ ಆಯ್ತಂತೆ ಇಲ್ಲಿಗೆ ತಗೊಬಂದು. ಇವರೇ ಅರ್ಚಕರು, ಇವರೇ ತಗೊಬಂದು 1 ವರ್ಷ ಆಗಿದೆಯಂತೆ ನೋಡಿ. ಇದು ಕಾರ್ತಿಕೆ ಮಾಸ ಈಗ ಆಯ್ತು ಅಂತ ಹೇಳಿದ್ನಲ್ಲ, ಆಗ ದೀಪ ಹಚ್ಚಿದಂಥ ಸ್ಟ್ಯಾಂಡು, ದೀಪ ಸ್ಟ್ಯಾಂಡ್ ನೋಡಿ. ಈ ಕಡೆಯಿಂದ ಅಲ್ಲಿ ಕಾಣಿಸುತ್ತಲ್ಲ ಮೇಲ್ಗಡೆ ಗೋಪುರ. ಆದರೆ ಇಲ್ಲಿ ಎಂಥ ಚಮತ್ಕಾರಗಳು ನಡೆಯುತ್ತೆ ಇಲ್ಲಿ. ನಾನು ಎಲ್ಲ ದೇವಸ್ಥಾನ ನೋಡಿದ್ದೀನಿ. ಏನಪ್ಪ ಆಗೋದು, ಎಲ್ಲ ದೇವಸ್ಥಾನದಲ್ಲಿ ಇದೇ ಥರ ಹೇಳ್ತಾರೆ, ನಾನು ಎಲ್ಲೂ ಹೋಗಲ್ಲ ಕಣಪ್ಪ ಅಂತಂದರೂ ಕೂಡ ಅಪ್ಪಿತಪ್ಪಿ ಇಲ್ಲಿಗೆ ಬಂದರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಏನಕ್ಕೆ ಅಂತಂದರೆ ಎಲ್ಲ ದೇವಸ್ಥಾನದಲ್ಲೂ ಒಬ್ಬೊಬ್ಬರು ಅವರ ರಾಶಿ ಫಲಗಳು ಕೂಡ ಹೇಳ್ತಾರೆ. ಇಲ್ಲಿ ಆ ಥರ ಅಲ್ಲ, ನಮಗೆ ಆಗಲ್ಲ ಅನ್ನೋದು ಕೂಡ ಇಲ್ಲಿ ಆಗುತ್ತೆ. ಅಂಥ ಪವರ್ಫುಲ್ ದೇವಸ್ಥಾನ, ತುಂಬ ಒಳ್ಳೆಯ ದೇವಸ್ಥಾನ. ಈಗ ಬನ್ನಿ, ಒಳಗಡೆ ಹೋಗೋಣ. ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಗ್ರಹನ ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ, ಎದ್ದು ಬರ್ತಾ ಇರಬೇಕು ಆ ಥರ ಇದೆ ನೋಡಿ. ಒಂದು ಸ್ವಲ್ಪ ಜೂಮ್ ಮಾಡ್ತೀನಿ ನೋಡಿ, ಯಾಕಂದರೆ ಒಳಗಡೆ ಹೋಗಂಗಿಲ್ಲಲ್ಲ ಅದರಿಂದ. ನೋಡಿ, ಮುಂದೆಗಡೆ ಹುಲಿ ಇದೆಯಲ್ಲ, ಬಸವಪ್ಪ ಇದೆ ನೋಡಿ. ಇದೆ ಸಿದ್ದಪ್ಪಾಜಿಯವರ ವಿಗ್ರಹ. ಎಷ್ಟು ಆಕರ್ಷಣೆಯಾಗಿ ಕಾಣಿಸುತ್ತೆ ಅಲ್ವಾ. ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಕೂಡ ಇಲ್ಲೇ ಕೈ ಮುಗಿದು ಒಳ್ಳೇದು ಮಾಡ್ಕೊಳ್ಳಿ. ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ, ಇಲ್ಲ ಅನ್ನೋ ಮಾತೇ ಇಲ್ಲ ಅನ್ನೋ ಸಿದ್ದಪ್ಪಾಜಿ ಈ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿ ಬೇಡಿ ಬಂದಂಥವರನ್ನು ಅರಸುತ್ತಾ ನಿಂತಿರುವಂತಹ ಸಿದ್ದಪ್ಪಾಜಿಯವರು ತುಂಬ ಭಕ್ತರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಏಕೆಂದರೆ ಅಕ್ಕಪಕ್ಕ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದನ್ನೇ ಮಾಡಿರುವಂತಹ ಸಿದ್ದಪ್ಪಾಜಿಯವರು ಇಲ್ಲಿ ಏನಕ್ಕೆ ಅಂತಂದರೆ ಈ ವಿಗ್ರಹ ರೂಪದಲ್ಲಿ ನಿಂತಿರುವಾಗಲೇ ಗೊತ್ತಾಗುತ್ತೆ. ಫಸ್ಟಾಗ ಇದ್ದಿರಲಿಲ್ಲ, ವಿಗ್ರಹ ರೂಪ ಇದ್ದಿರಲಿಲ್ಲ, ಆಗ ಕಂದಾಯ ರೂಪದಲ್ಲಿತ್ತು. ಈಗ ವಿಗ್ರಹ ರೂಪದಲ್ಲಿ ನೆಲೆಗೊಂಡಿರುವಂತಹ ಸಿದ್ದಪ್ಪಾಜಿ ದೇವಸ್ಥಾನ. ಪ್ರತಿದಿನ ಪೂಜೆ ಇರುತ್ತೆ, ನೀವು ಯಾವಾಗ ಬೇಕಾದರೂ ಬರ್ಬೋದು. ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಜಗದಾಪುರ ಗ್ರಾಮದಲ್ಲಿ ಬ್ಯಾಡಹಳ್ಳಿ ಜಗದಾಪುರ ಗ್ರಾಮ ಮಧ್ಯದಲ್ಲೇ ಇರುವಂತಹ ಈ ದೇವಸ್ಥಾನಗಳು
ಸಿದ್ದಪ್ಪಾಜಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ, ಶನಿದೇವ ಸ್ವಾಮಿ ದೇವಸ್ಥಾನ, ಈ 3 ದೇವಸ್ಥಾನಗಳು ಇಲ್ಲಿ ನಿಮಗೆ ಸಿಗುತ್ತೆ. ಮೇಯ್ನ್ ರೋಡಲ್ಲೇ ಇದೆ. ನೀವು ಚನ್ನಪಟ್ಟಣದಿಂದ ಅಲ್ಗೂರು ಮಾರ್ಗವಾಗಿ ಬಂದರೆ ಈ 3 ದೇವಸ್ಥಾನಗಳು ಸಿಗುತ್ತೆ. ಜಗದಾಪುರ ಜಯಬ್ಯಾಡರಳ್ಳಿ ಮಧ್ಯದಲ್ಲೇ ಇರುವಂತಹ ದೇವಸ್ಥಾನಗಳು ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನಗಳು. ನಿಮಗೆ ಏನೇ ತೊಂದರೆ ಇರಲಿ, ನಿಮಗೆ ಮಕ್ಕಳಿಲ್ಲದೆ ಇರಲಿ, ಮನೆ ಕಟ್ಟಬೇಕಾದ್ರೆ ಇರಲಿ, ಮನೆ ಸ್ವಂತ ಮಾಡ್ಕೋಬೇಕಾಗದೇ ಆಗಿರಲಿ, ಮಕ್ಕಳ ಭವಿಷ್ಯ ಬಗ್ಗೆ ಆಗಿರಲಿ, ನಿಮ್ಮ ಭವಿಷ್ಯ ಬಗ್ಗೆ ಆಗಿರಲಿ, ಯಾರು ಮಾಟ ಮಂತ್ರ ಮಾಡಿಸಿದವರಾಗಿರಲಿ, ಪ್ರತಿಯೊಂದಕ್ಕೂ ಇಲ್ಲಿ ಒಳ್ಳೆಯದಾಗುತ್ತೆ. ಇಲ್ಲಿ ಬಂದು ತುಂಬ ಎಷ್ಟೋ ಜನ ಒಳ್ಳೆಯದು ಕೂಡ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.